ಅಮ್ಮ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತರ ಕೇಳಿದ್ಯಲ್ಲ ತಗೋ. ಏನು ಇದು ಕೊತ್ತಂಬರಿ ಸೊಪ್ಪು ನಿನ್ ಮಕ್ಕದ ತರನೇ ಬತ್ತೋಗಿರೋದ್ ತಂದಿದ್ಯಲ್ಲ. ನಾನು ಆ ಆಂಟಿಗೆ ಹೇಳ್ದೆ ಅಮ್ಮ, ಕೊತ್ತಂಬರಿ ಸೊಪ್ಪು ಬತ್ತೋಗಿದೆ, ನಮ್ಮಮ್ಮ ಬೈತಾರೆ ಅಂತ. ಈ ಬಿಸಿಲಿಗೆ ಮನುಷ್ಯನೇ ಬತ್ತೋಗ್ತಾ ಇದ್ದಾನೆ, ಇನ್ನು ಕೊತ್ತಂಬರಿ ಸೊಪ್ಪು ಬತ್ತಲ್ವಾ ಅಂತ ಹೇಳಿದ್ಲು. ಫ್ರೆಶ್ ಆಗಿ ಬೇಕು ಅಂದ್ರೆ ಹೋಗಿ ಮಾರ್ಕೆಟ್ಗೆ ಹೋಗಿ ತಗೋಬಾ ಅಂದ್ಲು. ಅವಳು 1000 ಹೇಳ್ತಾಳೆ. ನಿನಗೆ ಈ ಊರಲ್ಲಿ ಅವಳ ಅಂಗಡಿ ಬಿಟ್ರೆ ಬೇರೆ ಅಂಗಡಿನೇ ಇಲ್ವಾ? ಯಾವಾಗ್ಲೂ ಅವಳ ಅಂಗಡಿಗೆ ಹೋಗ್ತೀಯಲ್ಲ. ಈ ತೆಂಗಿನಕಾಯಿ ನೋಡಿ ಬಿರ್ತೋಗಿದೆ, ನೋಡ್ಬಿಟ್ಟು ತರದಲ್ವಾ? ನಾನು ನೋಡ್ಬಿಟ್ಟೆ ತಂದಿದ್ದಮ್ಮ. ಆ ಆಂಟಿಗೆ ಹೇಳ್ದೆ, ನೋಡಿ ಆಂಟಿ ತೆಂಗಿನಕಾಯಿ ಬೆರಿ ಬಿಟ್ಟಿದೆ ಅಂತ. ಅಯ್ಯೋ ಪುಟ್ಟ, ಈ ಬಿಸಿಲಿಗೆ ಭೂಮಿನೇ ಬೆರಿ ಬಿಡ್ತಾ ಇದೆ, ಇನ್ ತೆಂಗಿನಕಾಯಿ ಬೆರಿ ಬಿಡಲ್ವಾ? ತಗೊಂಡೋಗು, ಕೆಟ್ಟೋಗಿದ್ರೆ ವಾಪಸ್ ತಗೋಬಾ ಅಂದ್ರು. ಹೌದಪ್ಪ, ತೆಂಗಿನಕಾಯಿ ಕೆಟ್ಟಿದ್ರೆ ಕೊಳ್ತೋಗಿದ್ರೆ ವಾಪಸ್ ತಗೋತಾರೆ ಸರಿ. ಎಷ್ಟರಿ ಅಂತ ಅಂಗಡಿಗೆ ಓಡಾಡ್ತೀಯ? ನಿಮ್ಮಪ್ಪ ಆಫೀಸಿಗೆ ಲೇಟ್ ಆದ್ರೆ ಓ ಅಂತಾನೆ ಬಂದ್ಬಿಟ್ಟು. ನಿನಗೆ ಇವಾಗ ಬುದ್ಧಿ ಬರಲ್ಲ, ನಾಳೆ ಮದ್ವೆ ಆಗ್ತೀಯಲ್ಲ, ಹೆಂಡತಿ ಬರ್ತಾಳಲ್ಲ ಅವಾಗ ಬುದ್ಧಿ ಬರುತ್ತೆ. ನಾನಾದ್ರೂ ಬಾಯಲ್ಲಿ ಹೇಳ್ತಾ ಇದ್ದೀನಿ. ಅವಳು ಸರಿಯಾದವಳು ಸಿಕ್ಕರೆ ಈ ತೆಂಗಿನಕಾಯಲ್ಲಿ ಬುಲ್ಡೆಲ್ಲ ಹೊಡಿತಾಳೆ ನಿನಗೆ. ಹೊಡ್ಬಿಡ್ತಾಳೆ. ಅವಳು ಹೊಡಿಯೋರ್ಗು ನಾನೇನು ಕಡ್ಲೆಪುರಿ ತಿಂತಿರ್ತೀನ, ಮಕ್ಕಕ್ಕೆ ಬಾರ್ಸ್ ಹಾಕ್ಬಿಡ್ತೀನಿ ನಾನು. ನಿಮ್ಮಂತವ್ರೆ ಮದುವೆ ಆದ್ಮೇಲೆ ಹೆಂಡತಿ ಸೆರ್ಗಿಡ್ಕೊಂಡು ಹಿಂದೆ ಓಡಾಡೋದು. ಅಮ್ಮ, ನಂದು ವೈಟ್ ಶರ್ಟ್ ತೊಳೆಯಕ್ ಹಾಕಿದ್ನಲ್ಲ, ತೊಳ್ದಾಕ್ದ? ಇಲ್ಲ ತೊಳ್ದಿಲ್ಲ, 3 ದಿನ ಆಯ್ತು ತೊಳೆಯಕ್ ಹಾಕಿ. ಏನ್ ಮಾಡ್ತಾ ಇದೀಯಾ? ಹೂನಪ್ಪ, ನನಗೇನ್ ಕೆಲಸ ಮನೇಲಿ ಹೇಳು? 24 ಗಂಟೆ ಟಿವಿ ನೋಡ್ಕೊಂಡೇ ಇರ್ತೀನಿ. ನಿನಗೂ ನಿಮ್ಮ ಅಪ್ಪಂಗೂ ನಾನು ಏನ್ ಕೆಲಸ ಮಾಡಿದ್ರು ಕಾಣದೇ ಇಲ್ಲ. ನಾಳೆ ಮದ್ವೆ ಆದ್ಮೇಲೆ ನೀನ್ ಹೆಂಡತಿ ಬರ್ತಾಳಲ್ಲ, ಅವಳಿಗೆ ಹೇಳ ಆ ಮಾತನ್ನ. ಹೆಂಡತಿ ಏನಾರು ಈ ತರ ಮಾಡಿದ್ರೆ ಬಾರ್ಸ್ ಹಾಕ್ಬಿಡ್ತೀನಿ ಅಷ್ಟೇ ನಾನು. ನಿಮ್ಮಂತವ್ರೆ ಹೆಂಡತಿ ಬಟ್ಟೆ ಎಲ್ಲ ತೊಳ್ದಾಕೋದ ಆಮೇಲೆ ನೋಡ್ತೀನೋ ನಾನು. ಸಾಯ್ದೆ ಬದುಕಿದ್ರೆ ನೋಡ್ತೀನಿ. ಅಮ್ಮ, ನಾನು ಮದ್ವೆ ಆಗೋದು ಬೇಡ, ಅವಳು ಬರೋದು ಬೇಡ. ಯಾವಾಗ್ಲೂ ಹೆಂಡತಿ ಬಂದ್ರೆ ಗೊತ್ತಾಗತ್ತೆ, ಮದ್ವೆ ಆದ್ರೆ ಗೊತ್ತಾಗತ್ತೆ ಅಂತ ಹೇಳಿ ಹೇಳಿ ಅದೇನ್ ತಲೆ ತಿಂತೀಯಮ್ಮ? ನಾನು ಸನ್ಯಾಸಿಯಾಗಿ ಯಾವ್ದಾನ ಮಠ ಸೇರ್ಕೊಂಡ್ಬಿಡ್ತೀನಿ ಅಷ್ಟೇ. ನೀನ್ ಮದ್ವೆ ಆಗದಿದ್ರೆ ದೇಶ ಏನು ಮುಳುಗೋಗಲ್ಲ ಬಿಡು. ಮದುವೆ ಖರ್ಚಿನ ದುಡ್ಡು ಉಳೀತು, ಒಂದ್ ಹೆಣ್ಣಿನ ಜೀವನನೂ ಉಳೀತು.